ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇದು 10ನೇ ತರಗತಿ ಸಂಪೂರ್ಣ ಕನ್ನಡ ವ್ಯಾಕರಣದ 3ನೇ ಒಂದು ತರಗತಿ ಆಗ್ತಾ ಹೋಗ್ತೈತಿ. ಇವತ್ತಿನ ತರಗತಿಯೊಳಗೆ ಸಂಪೂರ್ಣವಾಗಿ ಲೇಖನ ಚಿಹ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಜೊತೆಗೆ ಇವತ್ತಿನ ತರಗತಿಯೊಳಗೆ ಲೇಖನ ಚಿಹ್ನೆಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಲೇಖನ ಚಿಹ್ನೆಗಳನ್ನು ನಾವು ಎಲ್ಲಿ ಬಳಕೆ ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಆ ಬರವಣಿಗೆಯಲ್ಲಿ ಆ ಲೇಖನ ಚಿಹ್ನೆಗಳ ಒಂದು ಪಾತ್ರವನ್ನು ಮುಖ್ಯವಾಗಿ ಕಾಣ್ತಾ ಹೋಗ್ತವೆ. ಅಂದ್ರೆ ನಾವು ಬರೆದಂಥ ವಿಚಾರಗಳು ಆ ಓದುಗರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂದ್ರೆ ಅಲ್ಲಲ್ಲಿ ಉಪಯೋಗಿಸುವಂಥ ಚಿಹ್ನೆಗಳಿಗೆ ಆ ಲೇಖನ ಚಿಹ್ನೆಗಳಂತಂದು ಕರಿತಾ ಹೋಗ್ತವೆ. ಜೊತೆಗೆ ಆ ಲೇಖನ ಚಿಹ್ನೆಗಳ ಇಲ್ಲದಂಥ ಬರವಣಿಗೆಯನ್ನು ಏನಂತ ಕರಿತಾವೆ ಅಂದ್ರೆ ಆ ಸ್ಪಷ್ಟಾರ್ಥವನ್ನು ಕೊಡದೆ ಏನಾಗ್ತೈತೆ ಅಂದ್ರೆ ಆ ತುಡುಕುಗಳಿಗೆ ಕಾರಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಲೇಖನ ಚಿಹ್ನೆಗಳು ಅತ್ಯಂತ ಪ್ರಮುಖವಾಗಿ ಕಾಣ್ತಾ ಹೋಗೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಒಂದೊಂದೇ ಒಂದು ಲೇಖನ ಚಿಹ್ನೆಗಳ ಬಗ್ಗೆ ನೋಡೋದಾದ್ರೆ ಒಂದೇದು ಪೂರ್ಣ ವಿರಾಮ ಚಿಹ್ನೆ ಅಂತಂದು ಕರಿತಾ ಹೋಗ್ತೀವಿ. ಪಾಯಿಂಟ್ ಅಂತ ಕರಿತೀವಿ, ಶೂನ್ಯ ಅಂತ ಕರಿತೀವಿ, ಪುನಿಸ್ಟಾಪ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಪೂರ್ಣ ವಿರಾಮ ಚಿಹ್ನೆ ಅಂದ್ರೆ ನೋಡೋದಾದ್ರೆ ಯಾವಾಗಪ್ಪ ಅಂದ್ರೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಒಂದು ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಈ ಪೂರ್ಣ ವಿರಾಮ ಚಿಹ್ನೆ ಯಾವಾಗ ಬಳಸ್ತಾ ಹೋಗ್ತಾವಪ್ಪ ಅಂದ್ರೆ ಒಂದು ಪೂರ್ಣ ಕ್ರಿಯೆ ಅಂದ್ರೆ ಅವ ಯಾವುದೇ ಒಂದು ಪೂರ್ಣ ಕ್ರಿಯೆ ಆದಂಥ ವಾಕ್ಯದ ಒಂದು ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಪೂರ್ಣ ಕ್ರಿಯೆಯಿಂದ ಕೂಡಿದಂಥ ವಾಕ್ಯದ ಕೊನೆಯಲ್ಲಿ ಬರುವಂಥ ಒಂದು ಚಿಹ್ನೆ ಯಾವುದಪ್ಪ ಅಂದ್ರೆ ಪೂರ್ಣ ವಿರಾಮ ಚಿಹ್ನೆ ಅಂತ ಕರಿತಾವೆ. ಉದಾಹರಣೆ, ವಿದ್ಯಾರ್ಥಿಗಳು ಏನು ಮಾಡ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳು ಪದವನ್ನು ಆಡುತ್ತಾರೆ ಅಂದ್ರೆ ಇಲ್ಲಿ ಪೂರ್ಣವಾದಂಥ ಕ್ರಿಯೆಯಿಂದ ಕೂಡಿರುವಂಥ ವಾಕ್ಯ ಆಗ್ತದೆ. ಕೊನೆಯಲ್ಲಿ ಏನು ನೋಡ್ತಾ ಹೋಗ್ತವಪ್ಪ ಅಂದ್ರೆ ಪೂರ್ಣ ವಿರಾಮ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಎರಡನೇದು ಅರ್ಧ ವಿರಾಮ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಈ ಅರ್ಧ ವಿರಾಮ ಚಿಹ್ನೆ ಅಂದರೆ ಏನಪ್ಪ ಅಂದ್ರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆಯನ್ನೇ ಬಳಸಲಾಗುವುದು. ಇದು ಯಾವ ಒಂದು ಚಿಹ್ನೆ ಬಳಸ್ತಾ ಹೋಗ್ತಪ್ಪ ಅಂದ್ರೆ ಅರ್ಧ ವಿರಾಮ ಚಿಹ್ನೆ. ಈ ಒಂದು ಅರ್ಧ ವಿರಾಮ ಚಿಹ್ನೆಯ ಮೂಲಕ ಒಂದು ವಾಕ್ಯದ ಒಂದು ಪ್ರಭೇದವನ್ನು ನೋಡ್ತಾ ಹೋಗ್ತೀವಿ. ಯಾವ ಪ್ರಭೇದ ವಾಕ್ಯವನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಮಿಶ್ರ ವಾಕ್ಯದ ಒಂದು ನೋಡ್ತಾ ಹೋಗ್ತೀವಿ. ಮಿಶ್ರ ವಾಕ್ಯ ಅಂದರೆ ಏನು? ಆ ಸಾಮಾನ್ಯ ವಾಕ್ಯ, ಉಪವಾಕ್ಯ ಮತ್ತು ಮಿಶ್ರ ವಾಕ್ಯ ಅಂತ ನೋಡ್ತಾ ಹೋಗ್ತೀವಿ. ಈ ಮಿಶ್ರ ವಾಕ್ಯ ಈ ಒಂದು ಚಿಹ್ನೆ ಇತ್ತಪ್ಪ ಅಂದ್ರೆ ನೇರವಾಗಿ ಮಿಶ್ರ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಯಾವಾಗ ಬಳಕೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಅಂಥ ಒಂದು ಉಪವಾಕ್ಯಗಳು ಮುಗಿಯುವಾಗ ಅಂಥ ಸಂದರ್ಭದೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಉದಾಹರಣೆ ನೋಡೋದಾದ್ರೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಪ್ರಧಾನ ವಾಕ್ಯಕ್ಕೆ ಇದೊಂದು ಅಧೀನ ವಾಕ್ಯ, ಉಪವಾಕ್ಯ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಉಪವಾಕ್ಯದಲ್ಲಿ ಈ ಒಂದು ಅರ್ಧ ವಿರಾಮ ಚಿಹ್ನೆಯನ್ನು ಬಳಕೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಮುಂದೆ ನೋಡ್ತಾ ಹೋಗ್ತೀವಿ ಅಲ್ಪ ವಿರಾಮ ಚಿಹ್ನೆ. ಈ ರೀತಿ ಇರ್ತೈತಿ. ಅಲ್ಪ ವಿರಾಮ ಚಿಹ್ನೆ ಅಂದರೆ ಏನಪ್ಪ ಅಂದ್ರೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು. ಅಂದ್ರೆ ಉದಾಹರಣೆಗೆ ನೀವು ಶಾಲಾ ಕಾಲೇಜಿನೊಳಗೆ ಓದುವಂಥ ಸಂದರ್ಭದೊಳಗೆ ಸರ್ ಏನು ಹೇಳ್ತಾ ಇರ್ತಾರೆ, ಕೆಲವೊಂದು ಉದಾಹರಣೆಗಳು ಹೇಳ್ತಾ ಹೋಗ್ತೀನಿ, ಬರೀರಿ ಅಂತ ಹೇಳ್ತಾರೆ. ಪಟ್ಟೆ ಗಿರಾಣಿ ಅಂತ ಬರೀತೆ, ಕಮಾಕ್ರಿ ರಟ್ಟು, ಕಮಾಕ್ರಿ ಪೆನ್ಸಿಲ್, ಕಮಾಕ್ರಿ ಬೆಂಕಿ ಕಟ್ಟಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಏನು ಬಳಕೆ ಮಾಡ್ತಾ ಹೋಗ್ತಲ್ಲ ಇದನ್ನು ಅಲ್ಪ ವಿರಾಮ ಚಿಹ್ನೆ ಅಂದ್ರೆ ಉಸಿರನ್ನು ಸ್ವಲ್ಪ ಬಿಟ್ಟು ಹೇಳೋದು. ಅಂದ್ರೆ ಈ ಸಂಬೋಧನೆ ಹೇಳುವಂಥ ಸಂದರ್ಭದೊಳಗೆ ಆ ಕರ್ತೃ, ಕರ್ಮ, ಕ್ರಿಯಾಪದಗಳ ಆ ವಿಶೇಷಣಗಳು ಬರುವಂಥ ಸಂದರ್ಭದೊಳಗೆ ಕೊನೆಯ ಒಂದು ವಿಶೇಷಣ ಯಾವುದು, ಬೆಂಕಿ ಕಟ್ಟಿಯನ್ನು ಬಿಟ್ಟು ಇನ್ನುಳಿದವುಗಳಿಗೆ ಮುಂದೆ ಬರುವಂಥ ಚಿಹ್ನೆಯನ್ನು ಅಂತ ಕರಿತಾವಪ್ಪ ಅಂದ್ರೆ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಕೆ ಮಾಡೋದನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ಪ್ರಶ್ನಾರ್ಥಕ ಚಿಹ್ನೆ. ಇದು ಎಲ್ಲರಿಗೂ ಗೊತ್ತೈತಿ. ಈ ಚಿಹ್ನೆ ಬಂತಪ್ಪ ನೇರವಾಗಿ ಹೇಳ್ತಾರೆ ಪ್ರಶ್ನಾರ್ಥಕ ಚಿಹ್ನೆ ಅಂತಂದು ಹೇಳ್ತಾ ಹೋಗ್ತೀವಿ. ಈ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಏನಪ್ಪ ಅಂದ್ರೆ ಪ್ರಶ್ನೆ ರೂಪದ ಪದ ಆಗಿರ್ಬೋದು, ವಾಕ್ಯಗಳ ಮುಂದೆ ಏನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಇಲ್ಲಿ
ದಶರಥ ಯಾರು ಅಂತಂದು ಪ್ರಶ್ನೆ ಮಾಡ್ತಾವೆ. ದಶರಥ ಯಾರು ಪ್ರಶ್ನೆ, ದಶರಥ ಯಾರು ಅಂತಂದು ಪ್ರಶ್ನೆಯನ್ನು ಮಾಡ್ತಾ ಹೋಗೋದನ್ನು ನೋಡ್ತಾ ಹೋಗ್ತೀವಿ. ಯಾರು, ಯಾವಾಗ, ಎಲ್ಲಿ, ಏನು, ಏಕೆ, ಹೇಗೆ, ಈ ಒಂದು ಪ್ರಶ್ನೆಯ ರೂಪದಂಥ ಪದಗಳು ವಾಕ್ಯಗಳ ಮುಂದೆ ಏನು ನೋಡ್ತಾ ಹೋಗ್ಕೊಂಡು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ನಂತರದಲ್ಲಿ ನೋಡ್ತಾ ಹೋಗೋಣ ಭಾವಸೂಚಕ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಇದನ್ನು ಸ್ವಲ್ಪ ನಿಮಗೆ ಚಿರಪರಿಚಿತ. ಈ ಭಾವಸೂಚಕ ಚಿಹ್ನೆಯನ್ನು ಯಾವಾಗ ಬಳಕೆ ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ, ಭಾವ ಅಂದರೆ ಎಮೋಷನ್ಸ್ ಅಂದ್ರೆ ಏನು, ಫೀಲಿಂಗ್ ಅಷ್ಟೇ ಇರೋದಿಲ್ಲ. ಇಲ್ಲಿ ಆಶ್ಚರ್ಯ ಕೂಡ ಬರ್ತಾ ಹೋಗ್ತೈತಿ, ಹರ್ಷ ಬರ್ತಾ ಹೋಗ್ತೈತಿ, ಸಂತೋಷ, ವಿಷಾದ, ದುಃಖ ಮುಂತಾದ ಒಂದು ಭಾವನೆಗಳನ್ನು ಸೂಚಿಸುವಂಥ ಪದಗಳ ಮುಂದೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈ ಒಂದು ಭಾವಸೂಚಕ ಚಿಹ್ನೆಯನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಉದಾಹರಣೆ ನೋಡೋದಾದ್ರೆ, ಅಯ್ಯೋ ಹೀಗಾಗಬಾರ್ದಿತ್ತು, ಅಯ್ಯೋ ಈ ಕ್ವಶನ್ ಪೇಪರ್ ಹಿಂಗೆ ತೆಗಿಬಾರ್ದಿತ್ತು, ಅಯ್ಯೋ ನಾ ಹಿಂಗೆ ಬರಬಾರ್ದಿತ್ತು. ಅಂದರೆ ಅಯ್ಯೋ ಅನ್ನೋದೇನು, ಈಗ ಆಗಬಾರ್ದಿತ್ತು ಅನ್ನೋದೇನು ಆಶ್ಚರ್ಯವಾಗಿ ಏನು ಮಾಡ್ತಾ ಹೋಗ್ತಾರೆ ಅಂದ್ರೆ ದುಃಖ ಮತ್ತು ಈ ಒಂದು ಬೇಸರದ ಮೂಲಕ ಈ ಒಂದು ಪದಗಳ ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಭಾವಸೂಚಕ ಒಂದು ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ ಉದ್ಧರಣ ಚಿಹ್ನೆ. ಯಾವ ಚಿಹ್ನೆ? ಉದ್ಧರಣ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಉದ್ಧರಣ ಚಿಹ್ನೆ ಅಂದರೆ ಮೇಲೆ ಈ ರೀತಿ ಇರ್ತೈತಿ. ಉದ್ಧರಣ ಚಿಹ್ನೆ ಅಂದರೆ ಏನಪ್ಪ ಅಂದರೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಕಥೆಯ ಸಂದರ್ಭದಲ್ಲಿ ಆಗಿರ್ಬೋದು, ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಹೇಳಿದಂಥ ಮಾತನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಬರೆಯುವಂಥ ಸಂದರ್ಭದೊಳಗೆ ಯಥಾವತ್ತಾಗಿ ಸೇಮ್ ಟು ಸೇಮ್ ಏನು ಬರಿತಾ ಹೋಗ್ತಾವಲ್ಲ ಅದನ್ನು ಆ ಒಂದು ಸಂದರ್ಭದೊಳಗೆ ಈ ಒಂದು ಚಿಹ್ನೆಯನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಉದಾಹರಣೆ ನೋಡ್ತಾ ಹೋಗೋಣ. ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯರು ಹೇಳಿದರು. ಅಂದ್ರೆ ಇದು ಯಾರ ಒಂದು ವಾಕ್ಯಪ್ಪ ಅಂದ್ರೆ, ಯಾರ ಒಂದು ಮಾತಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನು. ಈ ಒಂದು ವಾಕ್ಯವನ್ನು ನಾವು ಬರೆಯುವಾಗ ಹಿಂಗೆ ಒಂದು ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡಬೇಕು. ಅವರ ಒಂದು ಮಾತನ್ನು ಯಥಾವತ್ತಾಗಿ ಬರ್ತಾ ಇದ್ದೇವಪ್ಪ ಅಂದ್ರೆ ಈ ಒಂದು ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡೋದನ್ನು ಮುಖ್ಯವಾಗಿ ಗಮನಿಸ್ತಾ ಹೋಗ್ಬೇಕು. ಇದು ಉದ್ಧರಣ ಚಿಹ್ನೆ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ ವಾಕ್ಯ ವೇಷ್ಟನ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಹಿಂಗೆರಡು ಇರ್ತೈತಿ. ಅಂದ್ರೆ ಈ ಒಂದು ವಾಕ್ಯ ವೇಷ್ಟನ ಚಿಹ್ನೆ ಅಂದರೆ ಏನಪ್ಪ ಅಂದ್ರೆ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಅಂದರೆ ಏನಪ್ಪ ಅಂದ್ರೆ ಈ ಒಂದು ವಿಶೇಷ ಅನ್ಯ ದೇಶೀಯ ಪದಗಳಾಗಿರ್ಬೋದು, ಪಾರಿಭಾಷಿಕ ಪದಗಳಾಗಿರ್ಬೋದು, ಜೊತೆಗೆ ಪ್ರಮುಖ ಪದಗಳನ್ನು ಸೂಚಿಸುವಂಥ ಸಂದರ್ಭದೊಳಗೆ ಈ ಒಂದು ಪದಗಳನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ವಿಶೇಷವಾಗಿ ಪ್ರಮುಖ ಮಾಹಿತಿ ಆಗ್ತಾ ಹೋಗ್ತವೆ. ಅಂದ್ರೆ ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್ ಇಂಥ ಭಾಷೆಗಳನ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ಶ್ರೀ ರಾಮಾಯಣ ದರ್ಶನ ಕೃತಿಗಳು ಹೇಳುವಂಥ ಸಂದರ್ಭದೊಳಗೆ, ಆ ಒಂದು ಪ್ರಶಸ್ತಿಗಳು ಹೇಳುವಂಥ ಸಂದರ್ಭದೊಳಗೆ ಈ ಒಂದು ಪದಗಳನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಯಾವುದು? ವಾಕ್ಯ ವೇಷ್ಟನ ಚಿಹ್ನೆಯನ್ನು ಈ ಒಂದು ಪಾರಿಭಾಷಿಕ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಜೊತೆಗೆ ಪ್ರಮುಖ ಪದಗಳನ್ನು ಬಳಸುವಾಗ ಈ ಒಂದು ಚಿಹ್ನೆಯನ್ನು ಬಳಕೆ ಮಾಡೋದನ್ನು ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಅವರ್ಣ ಚಿಹ್ನೆ. ಅವರ್ಣ ಚಿಹ್ನೆ ಅಂದ್ರೆ ಬ್ರಾಕೆಟ್ ಅಂತ ಕರಿತಾ ಹೋಗ್ತೀವಿ. ಈ ಯಾವಾಗ ಬಳಕೆ ಮಾಡ್ತಾವಪ್ಪ ಅಂದ್ರೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗ್ತೈತಿ. ಅಂದ್ರೆ ಈ ಒಂದು ಆವರಣ ಚಿಹ್ನೆಯನ್ನು ಎಲ್ಲಿ ಬಳಸ್ತಪ್ಪ ಅಂದ್ರೆ, ಯಾವುದೇ ಒಂದು ಪದ ಅಥವಾ ಒಂದು ವಾಕ್ಯ ಹೇಳಿದಂಥ ಸಂದರ್ಭದೊಳಗೆ ಆ ಪದ ಇಂಪಾರ್ಟೆಂಟ್ ಆಗಿರ್ತದೆ. ಜೊತೆಗೆ ಆ ಪದದ ಒಂದು ಸಮಾನಾರ್ಥಕನೂ ಹೇಳ್ಬೇಕು. ಅಂದ್ರೆ ಆ ಒಂದು ಸಮಾನಾರ್ಥಕ ಹೇಳ್ಬೇಕಪ್ಪ ಅಂದ್ರೆ ಈ ಒಂದು ಆವರಣ ಚಿಹ್ನೆಯನ್ನು ಬಳಕೆ ಮಾಡ್ತಾವೆ. ಉದಾಹರಣೆ ನೋಡಿ ಅರ್ಥ ಆಗ್ತೈತಿ. ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಜಲಜನಕಗಳು ಉತ್ಪತ್ತಿ ಆಗುತ್ತವೆ ಅಂತ ಹೇಳ್ತಾ ಹೋಗ್ತಾರೆ. ಆಮ್ಲಜನಕ ಅಂದರೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ. ಅದೇ ಆಂಗ್ಲ ಭಾಷೆಯೊಳಗೆ ಆಕ್ಸಿಜನ್ ಅಂದರೆ ಒಂದೇನ, ಆಮ್ಲಜನಕ ಅಂದ್ರೆ ಒಂದೇನ. ಜೊತೆಗೆ ಜಲಜನಕ ಅಂದ್ರೆ ಹೈಡ್ರೋಜನ್ ಮತ್ತು ಜಲಜನಕ ಅಂದ್ರೆ ಏನಂತ ಕರಿತೀವಿ, ಇದನ್ನು ಒಂದೇ ಪದ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿ? ಈ ಒಂದು ನೀರಿನ ರಾಸಾಯನಿಕ ಸೂತ್ರ ಏನು H2O.
ಹೆಚ್ಚು ಎರಡು ಇರ್ತಾ ಹೋಗ್ತತ್ತು. ಓ ಅಂತ ಎಚ್ ಅಂದ್ರೆ ಹೈಡ್ರೋಜನ್, ಓ ಅಂದ್ರೆ ಆಕ್ಸಿಜನ್. ಎಚ್ ಅಂದ್ರೆ ಕನ್ನಡದೊಳಗೆ ಅಂತ ಕರಿತೀವಿ ಆಮ್ಲಜನಕ. ಓ ಅಂದರೆ ಏನು ಜಲಜನಕ ಅಂತಂದು ಕರಿತಾವೆ. ಆಕ್ಸಿಜನ್ ಜಲಜನಕ. ಹಾಗಾಗಿ ಇವುಗಳನ್ನು ಎಲ್ಲಿ ಬಳಕೆ ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಸಮಾನಾರ್ಥಕ ಪದವನ್ನು ಹೇಳುವಂಥ ಸಂದರ್ಭದೊಳಗೆ, ವಾಕ್ಯವನ್ನು ಹೇಳಿದ ನಂತರದ ಸಮಾನಾರ್ಥಕ ಪದವನ್ನು ಹೇಳುವಂಥ ಸಂದರ್ಭದೊಳಗೆ ಅವರ್ಣ ಚಿಹ್ನೆಯನ್ನು ಬಳಕೆ ಮಾಡೋದನ್ನು ಗಮನಿಸ್ತಾ ಹೋಗ್ತೀವಿ. ಜೊತೆಗೆ ಇವು ಕನ್ನಡ ಮಾಧ್ಯಮದಲ್ಲಿ ಏನು ತೊಂದರೆ ಆಗ್ತೈತಪ್ಪ ಅಂದ್ರೆ, ನಮ್ಮ ಒಂದು ಕನ್ನಡ ಮಾಧ್ಯಮದಲ್ಲಿ ಆಮ್ಲಜನಕ, ಜಲಜನಕ, ಸಾರಜನಕ ಅಂತ ಓದ್ತಾ ಹೋಗ್ತೀವಿ. ಆ ಒಂದು ಪ್ರಥಮ PUC ಸಂದರ್ಭದೊಳಗೆ ಏನು ಮಾಡ್ತಾ ಹೋಗ್ತೀವಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಪಾಠ ಹೇಳ್ತಾ ಹೋಗ್ತಾರೆ. ಅಲ್ಲಿ ಆಕ್ಸಿಜನ್ನು, ಹೈಡ್ರೋಜನ್ನು, ಮತ್ತು ನೈಟ್ರೋಜನ್ನು ಮತ್ತು ಈ ರೀತಿಯ ಒಂದು ಪದಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸಮಾನಾರ್ಥಕ ಪದಗಳು ಹೇಳೋದ್ರ ಮೂಲಕ ಈ ಒಂದು ಪದಗಳು ಅರ್ಥ ಆಗ್ತವೆ. ನೇರವಾಗಿ ಆಮ್ಲಜನಕ, ಜಲಜನಕ ಏನಾಗ್ತದೆ, ನೀರು ಉತ್ಪಾದನೆ ಆಗ್ತೈತಿ. ಆದರೆ ಇಂಗ್ಲೀಷ್ನಲ್ಲಿ ಹೇಳುವಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದು ಸಮ್ಮಿಲನದಿಂದ ಏನಾಗ್ತೈತಿ, ನೀರು ಏನಾಗ್ತೈತಿ ಉತ್ಪಾದನೆ ಆಗ್ತೈತೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕನ್ನಡದ ಒಂದು ಮಾಧ್ಯಮದ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಒಂದು ದೋಷ ಅಥವಾ ಸಮಸ್ಯೆಯಾಗಿ ಕಾಣೋದನ್ನು ನಾವು ಮುಖ್ಯವಾಗಿ ಗಮನಿಸ್ತಾ ಹೋಗ್ತೀವಿ. ಏನೇ ಇರಲಿ, ಮುಂದೆ ವಿಷಯಕ್ಕೆ ಬರೋಣ. ವಿವರಣಾತ್ಮಕ ಚಿಹ್ನೆ. ವಿವರಣಾತ್ಮಕ ಚಿಹ್ನೆಯನ್ನು ಈ ರೀತಿ ನೋಡ್ತಾ ಹೋಗ್ತೀವಿ. ಈ ವಿವರಣಾತ್ಮಕ ಚಿಹ್ನೆಯನ್ನು ಯಾವಾಗ ನೋಡ್ತಾ ಹೋಗ್ತವಪ್ಪ ಅಂದರೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂಥ ಸಂದರ್ಭದೊಳಗೆ ಈ ಚಿಹ್ನೆಯನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಅಂದರೆ ಯಾವುದೇ ಒಂದು ಅಭಿಪ್ರಾಯ ಹೇಳಿದಂಥ ಸಂದರ್ಭದೊಳಗೆ ಈ ಒಂದು ಅಭಿಪ್ರಾಯ ಹೇಳನೆ, ಈ ಒಂದು ಅಭಿಪ್ರಾಯದ ವಿವರಣೆ ಈ ಮುಂದೆ ತಿಳಿಸಿದಂಥದಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಅಭಿಪ್ರಾಯ ಹೇಳಪ್ಪ, ಈ ಮುಂದಿರೋದು ಈ ಒಂದು ಏನು ಹೇಳಿದಾನಲ್ಲ ಅವಕ್ಕೆಲ್ಲದಕ್ಕೂ ಕೂಡ ಆ ಸಮನಾಗಿ ಒಂದು ಅರ್ಥವನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಪಂಚಮಹಾವಾದ್ಯಗಳು ಅಂತಂದು ನೋಡ್ತಾ ಹೋಗ್ತೀವಿ. ಪಂಚಮಹಾವಾದ್ಯಗಳು ಹಿಂಗಂದ್ರೆ ಆ ಪಂಚಮಹಾವಾದ್ಯಗಳ ಒಂದು ವಿವರಣೆ ನೋಡ್ತಾ ಹೋಗ್ತೀವಿ. ಪಂಚಮಹಾವಾದ್ಯಗಳು ಯಾವ್ಯಾವು? ತಾಳ, ಅಳಗ, ಗಂಟೆ, ಮೌರಿ, ಸನಾರಿ, ಇವು ಏನಪ್ಪ ಅಂದ್ರೆ ಪಂಚಮಹಾವಾದ್ಯಗಳು. ಅಂದ್ರೆ ಆ ಒಂದು ಪಂಚಮಹಾವಾದ್ಯಗಳ ಒಂದು ವಿವರಣೆಯನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ವಿವರಣೆಯನ್ನು ತಿಳಿಸುವಂಥ ಸಂದರ್ಭದೊಳಗೆ ಈ ರೀತಿಯ ಒಂದು ಚಿಹ್ನೆಯನ್ನು ಕಾಣ್ತಾ ಹೋಗ್ತೀವಿ. ಯಾವುದು? ವಿವರಣಾತ್ಮಕ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ 10ನೇ ತರಗತಿಯಲ್ಲಿರುವಂಥ ಸಂಪೂರ್ಣವಾದಂಥ ಲೇಖನ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾದಂಥ ಸಮಗ್ರ ಮಾಹಿತಿಯನ್ನು ತಿಳ್ಕೊಳ್ತಾ ಹೋದ್ವಿ. ಈ ಒಂದು ತರಗತಿ ಅಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಮುಂದಿನ ಒಂದು ತರಗತಿಯಲ್ಲಿ ಸಿಗ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.